ರುದ್ರಪಟ್ಟಣ. ಈ ರುದ್ರಪಟ್ಟಣ ಇರೋದು ಹಾಸನ ಡಿಸ್ಟಿಕ್ ಅರಕಲಗೂಡು ತಾಲೂಕಿನಲ್ಲಿ. ಈ ಊರಿಗೆ ಇನ್ನೊಂದು ಹೆಸರಿದೆ, ಸಂಗೀತ ಗ್ರಾಮ ಅಂತ. ಇಡೀ ಪ್ರಪಂಚದಲ್ಲಿ ಸಂಗೀತಕ್ಕೆ ಅಂತಲೇ ಒಂದು ದೇವಸ್ಥಾನ ಇರೋದು ಇದೇ ರುದ್ರಪಟ್ಟಣ ಅನ್ನೋ ಊರಲ್ಲಿ. ಈ ದೇವಸ್ಥಾನದ ಹೆಸರೇನೆಂದರೆ ಸಪ್ತಸ್ವರ ಧ್ಯಾನ ಮಂದಿರ ಅಂತ. ಜನಕ್ಕೆ ಕ್ಲೀನಾಗಿ ರೆಕಗ್ನೈಸ್ ಆಗುವಂಥ ದೇವಸ್ಥಾನದ ಹೆಸರು ಏನಂದರೆ ತಂಬೂರಿ ದೇವಸ್ಥಾನ ಅಂತಾರೆ. ಸೊ ಊರಲ್ಲಿ ಯಾರನ್ನಾರು ಕೇಳಿದ್ರು ತಂಬೂರಿ ದೇವಸ್ಥಾನ ಅಂದಿದ ತಕ್ಷಣ ದಾರಿ ತೋರಿಸ್ತಾರೆ. ಈ ಸಪ್ತಸ್ವರ ಧ್ಯಾನ ಮಂದಿರಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ. ಈ ದೇವಸ್ಥಾನ ಸಾವಿರಾರು ವರ್ಷದ ಹಳೆಯದು. ಈ ದೇವಸ್ಥಾನದಲ್ಲಿರೋ ದೇವರು ಯಾವ್ದು ಗೊತ್ತಾ? ಚೆನ್ನಕೇಶ್ವರ ಸ್ವಾಮಿ. ಊರ್ನವ್ರು ಹೇಳೋ ಪ್ರಕಾರ ಈ ದೇವಸ್ಥಾನ ಬಂದು ಹೊಯ್ಸಳರ ಕಾಲದ್ದು. ಸೊ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಇವಾಗ ತಂಬೂರಿ ದೇವಸ್ಥಾನದ ಒಳಗಡೆ ಹೋಗೋಣ. ಕಂಪ್ಲೀಟ್ ಈ ದೇವಸ್ಥಾನ ಯಾವ ಥರ ಕಟ್ಟಿದ್ದಾರೆ ಅಂದರೆ, ತಂಬೂರಿ ಇರತ್ತಲ್ಲ ಅದೇ ಶೇಪಲ್ಲಿ ಸೇಮ್ ಕಟ್ಟಿರೋದು. ಈ ತಂಬೂರಿ ದೇವಸ್ಥಾನ ಅಥವಾ ಸಪ್ತಸ್ವರ ಧ್ಯಾನ ಮಂದಿರನ ಕಟ್ಟಿಸಿದವ್ರು ಯಾರು ಗೊತ್ತಾ? ಸಂಗೀತ ವಿದ್ವಾನ್ ಆಗಿರುವಂಥ R.K. ಪದ್ಮನಾಭನ್ ಅವರು. ತಂಬೂರಿ ದೇವಸ್ಥಾನಕ್ಕೆ ಹೋಗೋ ಕಾಂಪೌಂಡ್ ಒಳಗಡೆನೆ ಬಲಗಡೆಗೆ 12 ಸ್ವರ ಮಂಟಪ ಅಂತ ಸಿಗತ್ತೆ. ಸೊ ಒಳಗಡೆ ಹೋಯ್ತು ಅಂದರೆ ಕಂಬಗಳಿದೆ. ಆ ಕಂಬಗಳಲ್ಲಿ ಒಂದೊಂದು ಕಂಬಗಳನ್ನಲ್ಲೂ ನೀವು ಅದನ್ನು ಟ್ಯಾಪ್ ಮಾಡಿದ್ರೆ ಅಥವಾ ಅದನ್ನು ಸುತ್ತಿಗೆ ತಗೊಂಡು ಹೊಡೆದ್ರೆ ಒಂದೊಂದು ಸ್ವರಗಳು ಬರುತ್ತೆ. ಅದನ್ನ ಅಲ್ಲಿ ಹಾಕ್ಯಾರ, ಬೋರ್ಡ್ ಹಾಕ್ಯಾರ, ಯಾವ್ಯಾವ ಕಂಬ ಹೊಡೆದ್ರೆ ಯಾವ್ಯಾವ ಥರ ಸೌಂಡ್ ಬರುತ್ತೆ ಅಂತ. ಈ ಥರನೇ ಸೇಮು ಹಂಪಿನಲ್ಲಿ ಅಲ್ಲೆಲ್ಲ ಇದೆಯಲ್ಲ, ಕಂಬಗಳಲ್ಲಿ ಸ್ವರಗಳು ಅಥವಾ ಮ್ಯೂಸಿಕ್ ಬರೋದು, ಅದೇ ಥೀಮ್ ಇಟ್ಕೊಂಡು ಇಲ್ಲಿ ಮಾಡಿದ್ದಾರೆ. ಒಂದು ಕ್ವಶನ್ನು ಆ ಥರನೇ ನಿಮಗೆಲ್ಲ ಬರ್ಬೋದು, ಸಂಗೀತದ ದೇವಸ್ಥಾನ ಅಂತಾರೆ, ಹಾಗಾದರೆ ಇಲ್ಲಿ ಯಾವ ದೇವ್ರನ್ನ ಪೂಜೆ ಮಾಡ್ತಾರೆ ಅಂತ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಎಂಟ್ರ್ ಆಗಿದ ತಕ್ಷಣ ನಿಮಗೆ ಪೂರ್ತಿ ಅಲ್ಲೊಂದಷ್ಟು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಇಲ್ಲಿ ಯಾವ ದೇವ್ರಿಗೆ ಪೂಜೆ ಮಾಡ್ತಾರೆ ಅನ್ನೋ ಕನ್ಫ್ಯೂಷನ್ನು ಇವಾಗ ಕ್ಲಿಯರ್ ಆಗುತ್ತೆ ನೋಡಿ. ಸರಸ್ವತಿ ದೇವಿಗೆ ಪೂಜೆ ಆಗುತ್ತೆ. ಅವ್ರ ಪಕ್ಕದಲ್ಲಿ ಪುರಂದರದಾಸರಿದ್ದಾರೆ, ತ್ಯಾಗರಾಜರಿದ್ದಾರೆ, ವಾದಿರಾಜರಿದ್ದಾರೆ, ಕನಕದಾಸರಿದ್ದಾರೆ, ಮುತ್ತುಸ್ವಾಮಿ ದೀಕ್ಷಿತ್ ಅಂತ ಇದ್ದಾರೆ, ಮತ್ತು ಶ್ಯಾಮಶಾಸ್ತ್ರಿಗಳು ಅಂತ. ಇವರಿಷ್ಟು ಜನಕ್ಕೇ ಅಲ್ಲಿ ಪೂಜೆ ಮಾಡೋದು. ವಿಶೇಷವಾದ ಗ್ರಾಮದಲ್ಲಿ ಒಂದು ಕ್ಷೇತ್ರ ನಿರ್ಮಾಣ ಆಗಿದೆ. ತಂಬೂರಿ ಆಕಾರದಲ್ಲಿ ಮಂದಿರ ಇರಬೇಕು. 7 ಮೆಟ್ಟಿಲುಗಳು, ಗೋಪುರದ 7 ಮೆಟ್ಟಿಲುಗಳು, ತಂಬೂರಿ ಒಳಗಡೆ ಮಂದಿರ ಇರಬೇಕು. ಇಲ್ಲಿ ಸಾರಿ ಗಾಮ ಪಾದಾನ ಷಡ್ಜದಲ್ಲಿ ಶಾರದೆ, ರಿಷಭದಲ್ಲಿ ಪುರಂದರದಾಸರು, ಗಾಂಧಾರದಲ್ಲಿ ವಾದಿರಾಜರು, ಮಧ್ಯಮದಲ್ಲಿ ಕನಕದಾಸರು, ಪಂಚಮದಲ್ಲಿ ತ್ಯಾಗರಾಜರು, ದೈವದಲ್ಲಿ ದೀಕ್ಷಿತರು, ವಿಶಾಲದಲ್ಲಿ ಶಾಸ್ತ್ರಿ. ಆ ಬಾಕ್ನ ಟಚ್ ಮಾಡಿದ್ರೆ ಅವ್ರ ಬಗ್ಗೆ ಮಾಹಿತಿ ಬರುತ್ತೆ. ಮುಂದ್ಗಡೆ ಪೆಟ್ಟಿಗೆ ಇದೆಯಲ್ಲ, ಟಚ್ ಮಾಡಿದ್ರೆ ಅವ್ರ ಪೆಟ್ಟಿಗೆ ನೀವೇ ಇಲ್ಲಿ ಎಲ್ಲ ಸಂಗೀತಮಯ ಪೂಜೆನೂ ಸಂಗೀತದಲ್ಲಿ ಪೂರ್ಣ ಷೋಡಶೋಪಚಾರ ಪೂಜೆ ಸಂಗೀತದಲ್ಲೇ ಬರುತ್ತೆ, ಶಾಸ್ತ್ರೀಯ ಸಂಗೀತದಲ್ಲಿ. ತಂಬೂರಿ ದೇವಸ್ಥಾನದಲ್ಲಿ ಪೂಜೆ ಆಗೋದು, ಮಂಗಳಾರತಿ ಆಗೋದು ಎಲ್ಲ ಸಂಗೀತದಲ್ಲೇ. ಬೇರೆ ದೇವಸ್ಥಾನಗಳ ಥರ ಮಂತ್ರ, ಸಂಸ್ಕೃತ ಮಂತ್ರಗಳಲ್ಲಿ ಆಗೋದೇ ಇಲ್ಲ, ಸಂಗೀತದಲ್ಲೇ ಆಗೋದು. ಇಲ್ಲಿರೋ ವಿಗ್ರಹಗಳ ಮುಂದೆ ಒಂದೊಂದು ಪೆಟ್ಟಿಗೆಗಳಿಟ್ಟಿದ್ದಾರೆ. ಆ ಪೆಟ್ಟಿಗೆಗಳೇನು ಅಂತ ಅಂದರೆ, ಅದರಲ್ಲಿ ಆ ಪೆಟ್ಟಿಗೆನಲ್ಲಿ ಒಂದು ಬಟನ್ ಇದೆ. ಆ ಬಟನ್ ಒತ್ತಿದ ತಕ್ಷಣ ಕೀರ್ತನೆಗಳು ಬರುತ್ತೆ. ಪುರಂದರದಾಸರದ್ದು ಕೀರ್ತನೆಗಳು ಬರುತ್ತೆ, ತ್ಯಾಗರಾಜರದು ಕೀರ್ತನೆಗಳು ಬರುತ್ತೆ, ವಾದಿರಾಜರ ಕೀರ್ತನೆಗಳು ಬರುತ್ತೆ. ಇದಿಷ್ಟು ಇಲ್ಲಿನ ಇನ್ಫಾರ್ಮೇಷನ್ನು. ಸೊ ಇದನ್ನೆಲ್ಲ ನಾವು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೇನೆ ಚುಂಚನಕಟ್ಟೆ ಅನ್ನೋ ದೇವಸ್ಥಾನಕ್ಕೆ, ಚುಂಚನಕಟ್ಟೆ ಫಾಲ್ಸ್. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಉಚ್ಚ ವಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ.
ಚುಂಚನಕಟ್ಟೆ. ಈ ಊರಿರೋದು ಮೈಸೂರು ಡಿಸ್ಟಿಕ್ನಲ್ಲಿ ಸಾಲಿಗ್ರಾಮ ತಾಲೂಕಿಗೆ ಬರುತ್ತೆ. ಆ್ಯಂಡ್ ಕೆ ಆರ್ ನಗರದಿಂದ 14 ಕಿಲೋಮೀಟ್ರು, ಸಾಲಿಗ್ರಾಮದಿಂದ 7 ಕಿಲೋಮೀಟ್ರ್ ಡಿಸ್ಟೆನ್ಸ್ನಲ್ಲಿ ಈ ಚುಂಚನಕಟ್ಟೆ ಇದೆ. ಚುಂಚನಕಟ್ಟೆ ಅಂತನಾರು ಅನ್ಬೋದು, ಚುಂಚನಕಟ್ಟೆ ಫಾಲ್ಸ್ ಅಂತನಾರು ಅನ್ಬೋದು ಈ ಜಾಗನ. ಈ ಚುಂಚನಕಟ್ಟೆಗೆ ಅಥವಾ ಚುಂಚನಕಟ್ಟೆ ಫಾಲ್ಸ್ಗೆ ಅದರದ್ದೇ ಆದಂಥ ಹಿಸ್ಟ್ರಿ ಒಂದಿದೆ. ಇಲ್ಲಿ ಕೋದಂಡರಾಮನ ದೇವಸ್ಥಾನ ಕೂಡ ಇದೆ. ಚುಂಚಾರಣ್ಯ ಕ್ಷೇತ್ರ ಇದು. ಈ ಚುಂಚಾರಣ್ಯ ಕ್ಷೇತ್ರ ಅಂತಂದರೆ ದಂಡಕಾರಣ್ಯ ಅನ್ನೋ ಒಂದು ಕಾಡು ಇದೆ. ಈ ಕಾಡೊಳಗೆ ಋಣಭಿನಮ ಋಷಿಗಳು ಅಂತೇಳಿ ಚುಂಚಿ ಅನ್ನೋ ಬೇರೆ ಋಷಿಗಳು ತಪಸ್ ಮಾಡಿಕೊಂಡು ಭೇಟಿ ಆಡ್ಕೊಂಡು ಭಾರಿ ಸಜ್ಜನಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾರೆ ಋಣಭಿನಮ ಋಷಿಗಳು. ರಾಮರು ವನವಾಸಕ್ಕೆ ಅಂತೇಳಿ ಪಶ್ಚಿಮ ಮಾರ್ಗವಾಗಿ ಈ ಚುಂಚಾರಣ್ಯ ಕ್ಷೇತ್ರಕ್ಕೆ ಅಂದರೆ ದಂಡಕಾರಣ್ಯಕ್ಕೆ 3 ದಿನ ಭೇಟಿ ಕೊಡಬೇಕು ಅಂತ ಬರ್ತಾರೆ. ಆಗ ಇಲ್ಲಿ ಹರಿತಾ ಇರೋಳು ಕಾವೇರಿ ಮಾತೆ ಇನ್ನೂ ಅವಳು ಹುಟ್ಟುಹಾನಿ ಆಗಿರೋದಿಲ್ಲ, ಅಂದರೆ ಹುಟ್ಟೇ ಇರೋದಿಲ್ಲ. ಆಗ ಸೀತಾಮಾತೆ ಸ್ನಾನ ಮಾಡಬೇಕು ಅಂತೇಳಿ ಅವ್ರಿಗೊಂದು ಮನೋಭಾವ ಉಂಟಾಗುತ್ತೆ. ಸೀತಾಮಾತೆ ಸ್ನಾನ ಮಾಡಬೇಕಾದ್ರೆ ಮೈದಾ ಲಕ್ಷ್ಮಣನ್ ಕೇಳ್ಕೊತಾರೆ, ಏನು ಲಕ್ಷ್ಮಣ ಯಾರಿಗೆಲ್ಲ ಒಬ್ಬಟ್ಟು ನೀಗೂ ಇರುವಲ್ಲ, ನಾವು ಸ್ನಾನ ಮಾಡಬೇಕಲ್ಲ ಅಂತ ಹೇಳಿ ಆಗ ಮೈದಾ ಲಕ್ಷ್ಮಣನ್ ಕೇಳ್ಕೊಂಡಾಗ ಆಗ ಅವನೊಂದು ಜಾಗದಲ್ಲಿ ಒಂದು ಧನಸಿನ ಬಾಣ ತೇಜನ ಮಾಡ್ತಾನೆ. ಒಂದು ಧನಸಿನ ಬಾಣ ತೇಜನ ಮಾಡಿದಾಗ ಒಂದು ಬಂಡೆ ಎಲ್ಲ ತಿದ್ದು ಹೊಡೆದು ದೊಡ್ಡ ಕೊಳವಾಗಿ ದೊಡ್ಡ ಸರೋವರವಾಗಿ ನೀರು ಒಂದು ಕೊಳದಲ್ಲಿ ಗುಪ್ತವಾಣಿ ಆಗ್ತಾಳೆ. ಆ ಕೊಳದಲ್ಲಿ ಸೀತಾಮಾತೆ ಸ್ನಾನ ಮಾಡ್ತಾ ಇರ್ತಾಳೆ. ಆಗ ಮೈದಾ ಲಕ್ಷ್ಮಣ ಯಾವುದೋ ಒಂದು ಮೂರಲ್ಲಿ ಆಗ ನೋಡ್ಬಿಡ್ತಾನೆ. ಆಗ ಅವಳಿಗೆ ದಿಕ್ಮಮೆಯಾಗಿ ದಿಕ್ಕು ತೋಚಿದಾಗೆ ನಾಚಿಕೆ ಆಗಿ ಒಂದು ಜಾಗದಲ್ಲಿ ಹಾದು ಬಂದ್ಬಿಡ್ತಾಳೆ. ಹಾದು ಬರಬೇಕಾದ್ರೆ ಒಂದು ಬಂಡೆ ಭಾಗವಾಗಿ ಸಿಡಿದುಬಿಡುತ್ತೆ. ಅವಳು ಸಿಡಿದುಬಿಟ್ಟಿರೋ ಜಾಗಕ್ಕೆ ಸೀತಾ ಮಾಡಿದ್ದು ಅಂತೇಳಿ ಅವಳ ದರ್ಶನ ಬಾಣ ಪ್ರಯೋಗ ಮಾಡಿರೋ ಜಾಗಕ್ಕೆ ಧನುಷ್ಕೋಟಿ ಅಂತ ಹೆಸರಿಟ್ಟು 3 ದಿನ ಕಳೆದ ನಂತರ ಮುಂದೆ ಇಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಇವೆ ಋಣಭಿನಮ ಋಷಿಗಳು ಅಂತೇಳಿ ಚುಂಚಿ ಅನ್ನೋ ತಪಸ್ ಮಾಡಿಕೊಂಡು ಭೇಟಿ ಆಡ್ಕೊಂಡಿರ್ಬೇಕಾದ್ರೆ ಆಗ ರಾಮರಿಗೆ ಗೋಚರವಾದಾಗ ಏನು ಈ ಕಾಡಲ್ಲಿ ಇಷ್ಟೊಂದು ಬಾರಿ ಕ್ರೂರಿಗಳಾಗಿ ಸಜ್ಜನಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರಲ್ಲ, ಇವ್ರನ್ನ ಸಂಹಾರ ಮಾಡಬೇಕು ಅಂತೇಳಿ ರಾಮದೇವ್ರಿಗೊಂದು ಮನೋಭಾವ ಅಂತ ಆದಾಗ ಅವರು ಶ್ರೀಮನ್ ನಾರಾಯಣನೇ ಕೂತ್ಕೊಂಡು ದಬ್ಬಕನ್ನು ಆಚರಣೆ ಮಾಡ್ಕೊಂಡಿರ್ಬೇಕಾದ್ರೆ ಆಗ ಅವರು ಭಕ್ತಿಗೆ ಮೆಚ್ಚಿ ಆಗ ಅವ್ರಿಗೆ ಮೋಕ್ಷ ಕೊಟ್ಟು ಇಲ್ಲಿ ಬಂದು ಅವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಋಣಭಿನ್ನ ಮಹಾ ಋಷಿಗಳ ಪ್ರತಿಷ್ಠಾಪನೆ ರಾಮದೇವರು. ಇನ್ನು ಆಂಜನೇಯ ಭೇಟಿಯಾಗಿರೋದಿಲ್ಲ, ಒಳಗಡೆ ಆಂಜನೇಯ ಇಲ್ಲ. ಅದಕ್ಕೋಸ್ಕರ ರಾಮರು ಕೇಳ್ಕೊತಾರೆ, ಈ ಜಾಗಕ್ಕೆ ಬಂದರೆ ಮೊದಲನೇ ನಮಸ್ಕಾರ ನನಗೇಡ, ಮೊದಲು ಅವನ ನಮಸ್ಕಾರವಾಗಲಿ ಅಂತೇಳಿ ಇವನು ಕಾವೇರಿ ತೀರದಲ್ಲಿ ಒಂದು ಸ್ನಾನ ಮಾಡಿಲ್ಲ ಕೈ ಕಾಲ್ಕೊಳ್ದಾರ ಮೊದಲನೇ ನಮಸ್ಕಾರ ಆಂಜನೇಯನಿಗೆ. ಅಲ್ಲಿಂದ ಬಂದರೆ 2ನೇ ನಮಸ್ಕಾರ ರಾಮನಿಗೆ. ಅಲ್ಲಿಂದ ನೀವು ಮೇಲ್ಗಡೆ ಹೋದರೆ ಅವನ ಹಿಂಭಾಗದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಒಂದು ನಮಸ್ಕಾರವಾಗಿ ದಿನ 3 ಪೂಜೆ ಆಗಿ 3 ದರ್ಶನವಾಗಲಿ ಅಂತೇಳಿ ಆಗ ರಾಮದೇವ್ರು ಕೇಳ್ಕೊತಾರೆ. ಆಗ ಕಾವೇರಿ ಮಾತೆ ಗುಪ್ತವಾಣಿ ಆಗ್ತಾಳೆ. ಈ ನೀರಿನ ಸರೋವರ ಶಬ್ದ 19 ಅಡಿ ನೀರು ಧುಮುಕ್ತಾಳೆ. ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಷಾಢ ಮಾಸದಲ್ಲಿ 19 ಅಡಿ ನೀರು ಧುಮುಕೋದ್ರೂ ಕೂಡ ನಿಶಬ್ದವಾದ ಟೈಮ್ನಲ್ಲಿ 10 ಮೈಲಿಗೆ ಬರೋ ಶಬ್ದ ಕೇಳಿಸುತ್ತೆ, ಆದರೆ ಗರ್ಭಗುಡಿ ಒಳಗಡೆ ಶಬ್ದ ಕೇಳಿಸೋದಿಲ್ಲ. ಆಗ ಸೀತಾಮಾತೆ ಯಜಮಾನರನ್ನ ಕೇಳ್ಕೊತಾರೆ, ಏನು ಇಷ್ಟೊಂದು ಬರ್ಗಡೆ ಶಬ್ದ ಬರ್ತಾ ಇದೆಯಲ್ಲ, ನನಗೆ ಕಿವಿಗೊಟ್ಟು ನಿದ್ದೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಯಜಮಾನರನ್ನ ಕೇಳ್ಕೊಂಡಾಗ ಹರಿತಾ ಇರೋಳು ಒಬ್ಬಳು ಕಾವೇರಿ ಒಬ್ಬಳು ಹೆಣ್ಣಾದ್ರಿಂದ ಹೆಣ್ಣಿಗೆ ಜಾಸ್ತಿ ಪ್ರೀತ ನಾಲಿಗೆ ಇರಬಾರ್ದು ಅಂತೇಳಿ ಒಂದು ವಾಗ್ದಾನ ಕೊಡ್ತಾರೆ. ಆಗ ಎಷ್ಟೇ ನೀರೇ ಶಬ್ದ ಬಂದ್ರೂ ಕೂಡ ಗರ್ಭಗುಡಿ ಒಳಗಡೆ ಶಬ್ದ ಕೇಳಿಸೋದಿಲ್ಲ. ಎಲ್ಲ ಕಡೆಗೆ ರಾಮನಿಗೆ ಎಡಭಾಗ ಸೀತಾಮಾತೆ, ಶ್ರೀರಾಮನ ಬಲಭಾಗ ಸೀತಾಮಾತೆ ಇರೋದೊಂದು ವಿಶೇಷ. ಇದೇ ಚಿಕ್ಕಮಂಗ್ಳೂರು ಹಿರೇಮಂಗ್ಳೂರು ಅಂತ ಇದೆ. ಹಿರೇಮಂಗ್ಳೂರಿನಲ್ಲಿ ಕೋದಂಡರಾಮದಿಂದ ಪರಶುರಾಮರಿಗೆ ಬಲಭಾಗದಲ್ಲಿ ದರ್ಶನ ಕೊಟ್ಟಿರೋದು ಅಲ್ಲೂ ಒಂದು ಕಡೆ ಇದೆ. ಇವೆ ಋಣಭಿನ್ನ ಮಹರ್ಷಿಗಳು ಪ್ರತಿಷ್ಠಾಪನೆ ಆಗಬೇಕಾದ್ರೆ ನಾನು ನಿನ್ನ ಮದುವೆ ಆಗುವಾಗ ಎಡಗಡೆ ದರ್ಶನ ಮಾಡಿದ್ದೀನಿ, ಈಗ ನೀನು ನನಗೆ ಬಲಗಡೆ ನೀನು ದರ್ಶನ ಕೊಡಬೇಕು ಅಂತ ಕೇಳ್ಕೊಂಡಾಗ ಇಲ್ಲಿ ರಾಮನ ಬಲಭಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಋಣಭಿನ್ನ ಮಹರ್ಷಿಗಳ ಪ್ರತಿಷ್ಠಾಪನೆ ರಾಮದೇವರು. ಇದು ಒಂದು ಚುಂಚಾರಣ್ಯ ಕ್ಷೇತ್ರ ಅಂತ ಹೆಸರಾಗಿ ಕಾವೇರಿ ಮಾತೆ ಹುಟ್ಟಿದ ಮೇಲೆ ಕಟ್ಟೆ ಎಲ್ಲ ಕಟ್ಟಿದ ಮೇಲೆ ಚುಂಚಾರಣ್ಯ ಕ್ಷೇತ್ರಕ್ಕೆ ಚುಂಚನಕಟ್ಟೆ ಅಂತ ಹೆಸರಾಗಿ ಸಂಕ್ರಾಂತಿ ಹಬ್ಬದ ಮಾಲೆ ಬೆಳಿಗ್ಗೆ ಕರ್ನಾಟಕಕ್ಕೆ ಹೆಸರುವಾಸಿಯಾದಂಥ ಇಲ್ಲಿ ದನಗಳ ಜಾತ್ರೆ ಅಂತ ಒಂದು ಪ್ರಸಿದ್ಧವಾಗಿ ಆಗ ಇಲ್ಲಿ ನಮ್ಮ ನವ ಸಂಕಲ್ಪ ಪ್ರಕಾರವಾಗಿ ಇಲ್ಲಿ 9 ದಿನಗಳ ಕಾಲ 9 ದಿನ ಉತ್ಸವಗಳೆಲ್ಲ ನಡೆಯುತ್ತೆ. ಇನ್ನೊಂದು ವಿಷಯ ಏನಂದರೆ ಶ್ರಾವಣ ಮಾಸದಲ್ಲಿ ಇಲ್ಲಿ ಇದು ಚಿಕ್ಕ ಜಾತ್ರೆ ನಡೆಯುತ್ತದೆ. ಇದು ಹೊರಗಡೆ ಪ್ರಾಕಾರದ ಇದನ್ನು 2ನೇ ಗರ್ಗಮವಾಗಿ ಇಮುಡಿ ಕೃಷ್ಣರಾಜೇಂದ್ರ ಒಡೆಯರ ಸೇವೆಯಾಗಿ ಇದನ್ನು ಸೇವೆ ಸಲ್ಲಿಸಿ ಕೊಟ್ಟಿರ್ತಾರೆ.
ಇದು ಹೊಸದಾಗಿ ಮಾಡಿರೋ ಆಂಜನೇಯ ಮೂರ್ತಿ. ಮುಂಚೆ ಇಲ್ಲಿ ಕಲ್ಯಾಣ ಮಂಟಪ ಇತ್ತು. ಇಲ್ಲಿಂದ ಇನ್ನೇನು ಸ್ವಲ್ಪ ಹೊತ್ತು ಹೊರಡ್ತೀವಿ ಚುಂಚನಕಟ್ಟೆಯಿಂದ. ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಭೂವರಾಹ ಸ್ವಾಮಿ ಕಲ್ಲಳ್ಳಿ. ಇಲ್ಲಿಂದ ಹೊರಡೋಷ್ಟರಲ್ಲೇ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು ಅನ್ಸುತ್ತೆ. ಚುಂಚನಕಟ್ಟೆಯಿಂದ ಕಲ್ಲಹಳ್ಳಿ ಬಂದು ಬರೀ ಅರ್ಧ ಗಂಟೆ ಅಷ್ಟೇ. ಯಾವುದೋ ಬೇರೆ ಲೊಕೇಶನ್ ಹಾಕಿ ಮಿಸ್ ಆಗಿ ಬೇರೆ ಕಡೆ ಹೊರಟೋಗಿದ್ವಿ. ಅಲ್ಲಿ 1 ಅವರ್ ವೇಸ್ಟ್ ಆಯಿತು. ತಿರ್ಗಾ ನಾವು ಅಲ್ಲಿಂದ ಕಲ್ಲಹಳ್ಳಿ ಬರೋ ಅಷ್ಟರಲ್ಲಿ, ನಾವು ಕಲ್ಲಹಳ್ಳಿ ರೀಚ್ ಆಗೋಷ್ಟರಲ್ಲೇ 4 ಗಂಟೆ ಆಗೋಯ್ತು. ವಿಪರೀತ ಅಂದರೆ ವಿಪರೀತ ರಶ್. ಆಲ್ಮೋಸ್ಟ್ ನಾವು 2 ಕಿಲೋಮೀಟರ್ಸ್ ಹಿಂದ್ಗಡೆನೇ ನಾವು ಪಾರ್ಕಿಂಗ್ ಮಾಡಿ ಅಲ್ಲಿಂದ ಬರಬೇಕಾಗಿತ್ತು. ಮಧ್ಯಾಹ್ನ ಬಿಸಿಲು ಬೇರೆ ಜಾಸ್ತಿ ಇತ್ತು. ಆವಾಗ ತಾನೇ ಊಟ ಮಾಡಿದ್ರು ಎಲ್ಲರೂ. ಸೊ ಎಲ್ರಿಗೂ ಸುಸ್ತಾಗತ್ತೆ ಅಂದ್ಬಿಟ್ಟು ಅಲ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ವಿ. ಅಕ್ಕಿ ಹೆಬ್ಬಾಳದಲ್ಲೂ ಕ್ಲೋಸ್ ಆಗೋಗಿತ್ತು ದೇವಸ್ಥಾನ. ವೀಕೆಂಡ್ ಯಾರೂ ಬರೋಲ್ಲ ಅಂದ್ಬಿಟ್ಟು. ಅದು ಇನ್ನೊಂದೇನೆಂದರೆ ಅದು ತುಂಬ ಔಟ್ಸ್ಕರ್ಟ್ಸಲ್ಲಿದೆ ಊರಿಂದ. ಸೊ ಅಲ್ಲಿಗೆ ನಾವು ಹೋಗೋಷ್ಟರಲ್ಲೇ 7 ಗಂಟೆ ಆಗೋಯಿತು. ಅದು ವೀಕೆಂಡ್ ಆದ್ದರಿಂದ ಇದಿಷ್ಟು ನೋಡಿ ಎಲ್ಲರೂ ಆವಾಗಲೇ ಪ್ಯಾನಿಕ್ ಆಗಿದ್ದು ಸಹಜ. ಇನ್ನು ನೆಕ್ಸ್ಟ್ ಹೋಗೋ ದೇವಸ್ಥಾನವೂ ಆಲ್ಮೋಸ್ಟ್ ಓಪನ್ ಇರಲ್ಲ. ಆಲ್ರೆಡಿ ನಾವು 8-8:15 ಹೋಗ್ತೀವಿ, 8 ಗಂಟೆ 8:15 ಹೋಗ್ತೀವಿ. ಅಲ್ಲಿ ಓಪನ್ ಇರಲ್ಲ ಅಂತ. ಅಲ್ಲಿಗೆ ಹೋಗಿ ನೋಡಿದ್ರೆ ನಮಗೊಂದು ಆಶ್ಚರ್ಯ ಕಾದಿತ್ತು. ಏನಂದರೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗು.